ಅಕ್ಷ ಸಂಘಟನೆಯಿಂದ UGC ಕ್ವಾಲಿಫೈಡ್ ಆಗಿರೋರ್ನ ಗೆಸ್ಟ್ ಫ್ಯಾಕಲ್ಟೀಸ್ ತಗೊಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಮಾಡಿ ಹೋರಾಟ ಮಾಡಿದ್ವಿ. ಕೋರ್ಟ್ ಅಲ್ಲೂ ಅಷ್ಟೇ ಸಾಕಷ್ಟು ಹೋರಾಟ ಮಾಡಾದ್ಮೇಲೆ UGC ಕ್ವಾಲಿಫೈಡ್ ಆಗಿರೋರ್ನ ಗೆಸ್ಟ್ ಫ್ಯಾಕಲ್ಟೀಸ್ ತಗೊಳೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ UGC ಕ್ವಾಲಿಫೈಡ್ ಆಗಿರೋರು ತುಂಬಾ ಸಪೋರ್ಟಿವ್ ಆಗಿ ಹೋರಾಟಕ್ಕೂ ಬಂದಿದ್ರಿ. ಅದಾದ್ಮೇಲೆ ಕಂಟಿನ್ಯೂಸ್ ಆಗ ನಾವು ಕೋರ್ಟ್ ಫಾಲೋ ಅಪ್ ಮಾಡಿದಾಗ ಈವನ್ ಆಯುಕ್ತರಾದಂತ ಮಂಜುಶ್ರೀ ಮೇಡಮ್ಗೂ ಅಷ್ಟೇ ಅವ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಯಾಕೆಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು. ಮತ್ತೆ ರೆಸ್ಪಾನ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಅಷ್ಟೇ. ಈ ಒಂದು ಗಾಯಕ್ ಗಂಗ್ವಾರ್ ಅಂದ್ರೆ ಇವರು ನಮ್ ಜೊತೆ ಅಂದ್ರೆ ಮೊದಲಿಂದನೂ ಹೋರಾಟದಲ್ಲಿ ಇರ್ಬೋದು, ಶಿವು ಇರ್ಬೋದು, ಪ್ರವೀಣ್, ದರ್ಶನ್ ಇವರೆಲ್ಲ ಹೋರಾಟದಲ್ಲಿ ಮುಂದೆ ನಿಂತ್ಕೊಂಡು ಇದ್ ಮಾಡಿದ್ರು. ಈಗ UGC ಕ್ವಾಲಿಫೈಡ್ ಆಗಿರೋರಿಗೆ 10,000 ಜನ, ಸುಮಾರು ಕರ್ನಾಟಕದಲ್ಲಿ 430 ಕಾಲೇಜಸ್ ಇದೆ. ಈ ಒಂದು 4 ರಿಂದ 5 ಲಕ್ಷ ಜನ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗೋ ರೀತಿ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡಿದ್ವಿ. ಅದರಲ್ಲಿ 10,500 ಜನ ಕ್ವಾಲಿಫೈಡ್ ಇರೋನ್ ತಗೊಂಡಿದ್ದಾರೆ. ಮತ್ತೆ ಇವಾಗ ಅದರಲ್ಲಿ ಸ್ವಲ್ಪ ಜನ PhD ಅಂದ್ರೆ PhD ಫೇಕ್ PhD ಮಾಡಿಸ್ಕೊಂಡಿರೋಂಥದ್ದು ನಮ್ಮ ಅಕ್ಷ ಸಂಘಟನೆಯಿಂದ ಸಾಕಷ್ಟು RTI ಹಾಕಿ ಎಲ್ಲ ಯೂನಿವರ್ಸಿಟಿ ಅಂದ್ರೆ ಪ್ರಿನ್ಸಿಪಲ್ಸ್ ಇರ್ಬೋದು ಅಲ್ಲಿ ಇರೋಂಥದ್ದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದಾಗ RTI ಮಾಹಿತಿ ಪ್ರಕಾರ ಸುಮಾರು ಜನ ಫೇಕ್ PhD ಮಾಡಿಸ್ಕೊಂಡು ಜಾಯ್ನ್ ಆಗಿರೋಂಥವ್ರು ಇದ್ದಾರೆ. ಅಂಥವ್ರದ್ದೆಲ್ಲಾರ್ದು ಏನ್ RTI ಮಾಹಿತಿ ಕಲೆಕ್ಟ್ ಮಾಡಿರೋದು ಮತ್ತೆ ಆ ಮಾಹಿತಿ ಕಲೆಕ್ಟ್ ಮಾಡಿರೋದು ಎಲ್ಲದನ್ನು ನಾವು ಲೋಕಾಯುಕ್ತ ಪ್ಲಸ್ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಆಯುಕ್ತರಾದಂತ ಮಂಜುಶ್ರೀ ಮೇಡಮ್ಗೆ ಇದೇ ತಿಂಗಳು 12ನೇ ತಾರೀಕು ಸೋಮವಾರ ನಾವು ಬೆಳಗ್ಗೆ ಒಂದು 11 ಗಂಟೆಗೆ ಹೋಗಿ ಅವರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಫೇಕ್ PhD ಯಾರ್ಯಾರಿದ್ದಾರೆ ಅಷ್ಟು ಜನ ಡಿಸ್ಕ್ವಾಲಿಫೈಡ್. ಈಗ ಎಷ್ಟೋ ಜನ ಪ್ರಾಮಾಣಿಕವಾಗಿ ಕ್ವಾಲಿಫೈಡ್ ಆಗಿರೋಂಥವ್ರು ಅವರಿಗೆ ಜಾಬ್ ಸಿಗ್ತಾ ಇಲ್ಲ. ಈಗ ಫೇಕ್ PhD ಮಾಡಿಸ್ಕೊಂಡು ರಾತ್ರೋರಾತ್ರಿ ಜಾಬ್ ತಗೊಂತಾ ಇದಾರೆ. ಇವ್ರನ್ನೆಲ್ಲ ತೆಗೆದು ಪ್ರಾಮಾಣಿಕವಾಗಿ ಯಾರು UGC ಕ್ವಾಲಿಫೈಡ್ ಅಂದ್ರೆ ನೆಟ್ ಸ್ಟೆಟ್ PhD ಹೋಲ್ಡರ್ಸ್ ಇವರಿಗೆ ಜಾಬ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಾವು 12ನೇ ತಾರೀಕು ಹೋಗ್ಬಿಟ್ಟು ಲೋಕಾಯುಕ್ತ ಮತ್ತೆ ಈ ಆಯುಕ್ತರಾದಂತ ಮಂಜುಶ್ರೀ ಮೇಡಮ್ಗೆ ಮನವಿ ಮಾಡ್ಕೊಂತ ಇದೀವಿ. ಸ್ಟೂಡೆಂಟ್ಸ್ಗೂ ಅಷ್ಟೇ ನಾನು ಇನ್ನು ಯಾರಾದ್ರೂ ಇದ್ರೆ ದಯವಿಟ್ಟು ಅದನ್ನ ತಿಳಿಸಿ ಈ ಕೂಡಲೇ ಅವ್ರನ್ನ ನಾವು ಡಿಸ್ಕ್ವಾಲಿಫೈಡ್ ಮಾಡಿ ಯಾರು ಇದಾರೆ ಅವ್ರನ್ನ ಬೇರೆಯವ್ರಿಗೆ ಅವಕಾಶ ಸಿಗ್ಬೇಕು. ಅದಕ್ಕೋಸ್ಕರ ನಾವು ಅವ್ರಿಗೆ ಮನವಿ ಕೊಡ್ತಾ ಇದ್ವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರು ಇದ್ದೀರಾ ಅವರು ಬಂದ ಹೊತ್ತು 12ನೇ ತಾರೀಕು ಭಾಗವಹಿಸಿ. ಪ್ಲಸ್ ಇನ್ನೊಂದೇನಪ್ಪಾ ಅಂತಂದ್ರೆ ಸ್ಟೂಡೆಂಟ್ಸ್ UGC ಕ್ವಾಲಿಫೈಡ್ ಯಾರೆಲ್ಲ ತಗೊಂಡಿದ್ರೆ ಈಗ ಆಲ್ರೆಡಿ ಜಾಬ್ ತಗೊಂಡಿರೋರಿಗೆ ಎಲ್ರಿಗೂ 1 ಸೆಕೆಂಡ್ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ UGC ಕ್ವಾಲಿಫೈಡ್ ಆಗಿರೋ ಪರವಾಗಿ ನಿಮಗೆ ಧನ್ಯವಾದ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.